ಹಾಯ್, ನನ್ನ ಹೆಸರು ಭವ್ಯ. ನನಗೆ ಇವಾಗ 35 ವರ್ಷ. ನೋಡೋಕೆ ಅಷ್ಟೇನು ಸುಂದರವಲ್ಲ ಅಂದರೂ ಗೋಧಿ ಬಣ್ಣ ಇದ್ದು ನೀಳವಾದ ಕೂದಲು ಇರೋದ್ರಿಂದ ನಮ್ಮ ಅಕ್ಕಪಕ್ಕದವರು ರಂಬೆ ತರ ಇದ್ದಾಳೆ ಅಂತ ಹೇಳ್ತಾರೆ. ಸರಿ, ಇವಾಗ ನೇರವಾಗಿ ಕತೆಗೆ ಹೋಗ್ತೀನಿ. ನನ್ನ ಗಂಡನ ಹೆಸರು ಸಚಿನ್. ಅವರು ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಅವರು ನನಗಿಂತ 4 ವರ್ಷ ದೊಡ್ಡವರು. ನಮಗೊಬ್ಬಳು ಮಗಳಿದ್ದಾಳೆ. ಅವಳು ಶಾಲೆಗೆ ಹೋಗ್ತಾಳೆ. ನಾವು 2 ಅಂತಸ್ತಿನ ಮನೆಯಲ್ಲಿ ಇರೋದು. ಮೇಲಿನ ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀವಿ. ನನ್ನ ಗಂಡ ಮನೆಯಲ್ಲಿ ಇರೋದು ತುಂಬಾನೇ ಕಡಿಮೆ, ಹೊರಗಡೆನೇ ಜಾಸ್ತಿ. ಅವರಿಗೆ ದುಡ್ಡಿನ ಮೇಲೆ ಇರುವ ಪ್ರೀತಿ ನನ್ನ ಮೇಲಾಗಲಿ ಮಗಳ ಮೇಲಾಗಲಿ ಇಲ್ಲ. ಮೊದಲಿನಿಂದಲೂ ಅವರಿಗೆ ನನ್ನ ಮೇಲೆ ಆಸಕ್ತಿ ಕಡಿಮೆ. ಅವಾಗೊಮ್ಮೆ ಇವಾಗೊಮ್ಮೆ ಅಷ್ಟೇ ನಾವು ಒಟ್ಟಿಗೆ ಕಾಲ ಕಳೆಯುತ್ತಿದ್ದಿದ್ದು. ಇದರಿಂದ ನನಗೆ ತುಂಬಾ ಬೇಜಾರಾಗಿತ್ತು. ಹೀಗಿರುವಾಗ ಒಂದು ದಿನ ಮಗಳ ಶಾಲೆಗೆ ರಜೆ ಇತ್ತು. ನನ್ನ ಗಂಡ ಎಂದಿನಂತೆ ಕೆಲಸಕ್ಕೆ ಹೊರಟರು. ಎಲ್ಲಿಗೆ ಅಂತ ನಾನು ಕೇಳಿದೆ. ಕೆಲಸಕ್ಕೆ ಅಂದಾಗ ನಾನು ಸಿಟ್ಟಿನಿಂದ ಹೊರಗಡೆ ಹೋಗೋಣ ಅಂತ ಹೇಳಿದ್ರಿ, ನೆನಪಿದೆ ತಾನೇ ಅಂದೆ. ಆಗ ಅವರು, ನನಗೆ ಅರ್ಜೆಂಟ್ ಕೆಲಸ ಇದೆ, ನೀವೇ ಬೇಕಾದರೆ ಹೋಗಿ ಬನ್ನಿ ಅಂದ್ರು. ಯಾವಾಗ ನೋಡಿದರೂ ಕೆಲಸ ಅಂತೀರಾ? ಇಷ್ಟೆಲ್ಲ ಆಸ್ತಿ ಇದೆ, ಸ್ವಲ್ಪ ಸಮಯ ಫ್ಯಾಮಿಲಿಗೆ ಕೊಡಬಾರದಾ ಅಂದಾಗ ಅವರು, ಕೆಲಸ ತುಂಬಾ ಇದೆ, ಸಾಯಂಕಾಲ ನೋಡೋಣ ಅಂತ ಹೇಳಿ ಹೊರಟು ಹೋದರು. ಮೊದಲೆಲ್ಲ 3 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ರಿ. ಈಗ ಅದೇನಾಗಿದೆಯೋ, ಪ್ರೀತಿನೇ ಕಡಿಮೆ ಆಗ್ತಿದೆ ನಿಮಗೆ ಅಂತ ರೇಗಿದೆ. ಅದಕ್ಕೆ ಅವರು, ನೋಡು, ಕೆಲಸಕ್ಕೆ ಹೊರಟರೆ ಸಾಕು, ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಡ್ತೀಯಾ? ಅದೇನು ಕೆಟ್ಟ ಅಭ್ಯಾಸ ಅಂತ ಹೇಳಿ ಹೊರಟೇ ಹೋದರು. ಹೀಗೆ ಪ್ರತಿ ವಿಷಯದಲ್ಲೂ ನನಗೆ ಅವರಿಗೆ ಜಗಳ ಆಗ್ತಾನೆ ಇತ್ತು. ಒಂದು ದಿನ ನನ್ನ ಮಗು ಜೋರಾಗಿ ಅಳ್ತಾ ಇತ್ತು. ಸುಮಾರು 8 ಗಂಟೆ ಆಗಿತ್ತು. ಮಗು ಅಪ್ಪ ಬೇಕು ಅಂತ ಹಠ ಹಿಡಿದಿತ್ತು. ಅಪ್ಪ ಎಷ್ಟೊತ್ತಾದರೂ ಬಂದಿಲ್ಲ ಯಾಕೆ ಅಂತ ಕೇಳಿತು. ನಾನು ಅವರಿಗೆ ಫೋನ್ ಮಾಡಿದರೆ ತಕ್ಷಣವೇ ರಿಸೀವ್ ಮಾಡಿ, ಏನಕ್ಕೆ ಫೋನ್ ಮಾಡಿದೆ? ನಾನು ಮನೆಗೆ ಬರಲ್ಲ, ನೀವು ಬಾಗಿಲು ಹಾಕಿ ಮಲಗಿ, ನಾನು ಬೆಳಿಗ್ಗೆ ಬರ್ತೇನೆ ಅಂದ್ರು. ಆಗ ಮಗು, ಅಮ್ಮ, ಅಪ್ಪನಿಗೆ ಇರೋದು ಇದೊಂದೇ ಮನೆ ಅಲ್ವಾ ಅಂತ ಕೇಳಿತು. ಮಗು ಹೇಳಿದ ಈ ಮಾತು ನನ್ನ ತಲೆಯಲ್ಲಿ ಉಳಿಯಿತು. ನಮಗೆ ಇರುವುದು ಇದೊಂದೇ ಮನೆ, ಆದರೆ ಇವರು ಎಲ್ಲಿ ಇರ್ತಾರೆ ಅಂತ ನನಗೆ ಅನುಮಾನ ಶುರುವಾಯಿತು. ಮರುದಿನ ನಾನು ಸುಮ್ಮನೆ, ಯಾಕೋ ಇತ್ತೀಚೆಗೆ ಮನೆಗೆ ಬರ್ತಾ ಇಲ್ಲ ಅಂತ ಕೇಳಿದೆ. ಅವರು, ಇವಾಗ ಏನಾಯಿತು ಅಂತ ರೇಗಾಡಿದರು. ಇಷ್ಟೆಲ್ಲ ಇದ್ದರೂ ಯಾಕೆ ಹೀಗೆ ಮಾಡ್ತೀರಾ ಅಂದಾಗ ಅವರು ಒಂದು ದೊಡ್ಡ ಬಾಂಬ್ ಹಾಕಿದರು. ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ದುಡಿದರೂ ನನ್ನ ಆಸ್ತಿಗೆ ಒಬ್ಬ ವಾರಸುದಾರ ಇಲ್ಲ ಅಂತ ಬೇಜಾರಾಗಿದೆ. ಮಗಳು ನಾಳೆ ಮದುವೆಯಾಗಿ ಬೇರೆಯವರ ಮನೆಗೆ ಹೋಗ್ತಾಳೆ. ಆಗ ನಾನು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ ಅಳಿಯನಿಗೆ ನೀಡಬೇಕಾಗುತ್ತೆ ಅಂದ್ರು. ಇವಾಗ ಎಲ್ಲಿಂದ ಗಂಡು ಮಗು ತರೋಣ? ಅದೆಲ್ಲ ಇವಾಗ ಸಾಧ್ಯವಿಲ್ಲ ಅಂದಾಗ ಅವರು, ಅದಕ್ಕೆ ನನ್ನ ಹತ್ತಿರ ಒಂದು ಉಪಾಯ ಇದೆ. ನನ್ನ ಫ್ರೆಂಡ್ ಒಬ್ಬರು ಹೇಳಿದ ಹಾಗೆ ಬೇರೆಯವರಿಂದ ನಮ್ಮ ಮಗುವನ್ನು ಪಡೆಯಬಹುದು ಅಂದ್ರು. ಹಾಗೆ ಯಾರು ಮಗು ಹೆತ್ತುಕೊಡ್ತಾರೆ ಅಂದಾಗ ಅವರು, ಆಗಲೇ ಒಬ್ಬಳನ್ನು ಒಪ್ಪಿಸಿದ್ದೇನೆ. ಅವರ ಜೊತೆ ಮಾತುಕತೆ ಕೂಡ ಆಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಮಗು ಹೆತ್ತುಕೊಡುತ್ತಾಳೆ ಅಂದ್ರು. ನನಗೆ ಎಲ್ಲಿಲ್ಲದ ಕೋಪ ಬಂತು. ನನಗೆ ಏನು ಹೇಳದೆ ಇನ್ನು ಏನೇನು ಮಾಡಿದ್ದೀರಾ? ಹೇಗೆ ಬಂತು ನಿಮಗೆ ಈ ನೀಚ ಬುದ್ಧಿ? ನಾನಿಲ್ಲಿ ದುಃಖದಿಂದ ಇದ್ದರೆ ನೀವು ಅಲ್ಲಿ ಸುಖವಾಗಿದ್ದೀರಾ? ನಿಮ್ಮ ಜೊತೆಗೆ ಇಷ್ಟು ವರ್ಷ ಜೀವನ ಮಾಡಿದ್ದನ್ನ ನೆನೆಸಿಕೊಂಡರೆ ನನಗೆ ನಾಚಿಕೆ ಆಗಬೇಕು ಅಂತ ರೇಗಾಡಿದೆ. ಇನ್ನು ಮುಂದಕ್ಕೆ ಇದರ ಬಗ್ಗೆ ಮಾತು ಬೇಡ. ನೀವು ಯಾವಾಗ ನನ್ನ ದೂರ ಮಾಡೋಕೆ ಶುರು ಮಾಡಿದ್ರೋ ಆವಾಗ ನನಗೆ ಅನುಮಾನವಿತ್ತು, ಯಾರ ಜೊತೆ ಕಳ್ಳ ಸಂಬಂಧ ಇದೆ ಅಂತ. ನಾನು ಜಗಳವಾಡಿ ಮರುದಿನವೇ ನಮ್ಮ ಊರಿಗೆ ಹೋಗಿಬಿಟ್ಟೆ. ಅಲ್ಲಿ ನನ್ನ ತಾಯಿಗೆ ಈ ವಿಷಯ ಹೇಳಿದಾಗ ಅವಳು, ನಿನಗೆ ಮದುವೆಯಾಗಿ ಆಗಲೇ 12 ವರ್ಷ ಆಗಿದೆ. ಇವಾಗ ನೀನು ಇಲ್ಲೇ ಇದ್ದರೆ ಊರಿನ ಜನ ಬೇರೆ ಮಾತನಾಡಿಕೊಳ್ತಾರೆ. ಅವಳು ಮಗು ನಿನಗೆ ಕೊಟ್ಟು ಹೋಗ್ತಾಳೆ ಅಲ್ವಾ? ಅವಳೇನು ನಿಮ್ಮ ಮನೆಯಲ್ಲಿರಲ್ಲ, ನಿನ್ನ ಸಂಸಾರಕ್ಕೆ ಏನು ಅಡ್ಡಿ ಆಗಲ್ಲ ಅಂತ ನನಗೆ ಅನಿಸುತ್ತೆ ಅಂತ ಹೇಳಿದಳು. ನನಗೆ ಸರಿ ಎನಿಸಿ 2 ದಿನ ಬಿಟ್ಟು ಮತ್ತೆ ಗಂಡನ ಮನೆಗೆ ಬಂದೆ. ಬಂದ ಮೇಲೆ ಗಂಡ ಹಳೆಯ ರೀತಿಯಲ್ಲೇ ವರ್ತಿಸತೊಡಗಿದ. ನನಗೆ ಬೇಜಾರಾಗಿತ್ತು. ಸುಮ್ಮನೆ ಮಗುವಿನ ಮುಖ ನೋಡಿಕೊಂಡು ದಿನ ಕಳೆಯುತ್ತಿದ್ದೆ. ನೆಮ್ಮದಿ ಅನ್ನೋ ಪದ ಮಾಯವಾಗಿತ್ತು. ಕೊನೆಗೆ ಅವರು ವಾರಕ್ಕೊಮ್ಮೆ ಮಾತ್ರ ಮನೆಗೆ ಬರೋಕೆ ಶುರು ಮಾಡಿದರು. ನನಗೆ ಸಿಗುತ್ತಿದ್ದ ಸುಖವೂ ಇಲ್ಲವಾಯಿತು. ಕೊನೆಗೆ ನಿದ್ದೆ ಇಲ್ಲದೆ, ಹಸಿವು ತಡೆಯಲಾಗದೆ ತುಂಬಾ ಕಷ್ಟಪಡುತ್ತಿದ್ದೆ. ನನ್ನ ಜೀವನ ಮುಗಿಯಿತು ಎನ್ನುವಷ್ಟರಲ್ಲಿ ಒಂದು ದಿನ ಒಂದು ಘಟನೆ ನಡೆಯಿತು. ಗ್ಯಾಸ್ ಸಿಲಿಂಡರ್ ಕೊಡೋ ಹುಡುಗ ಮನೆಗೆ ಬಂದು ಅದನ್ನು ಕೊಟ್ಟು ಹೋಗಿದ್ದ. ನಾನು ಅದನ್ನು ಒಳಗಿಡಲು ಒದ್ದಾಡುತ್ತಿದ್ದೆ.
ಆಗ ಅವನು ಏರಿ ಆಂಟಿ ನಾನು ಒಳಗೆ ಗ್ಯಾಸ್ ಇಡ್ತೀನಿ ಬಿಡಿ ಅಂದ. ನಾನು ಮತ್ತೆ ಎತ್ತಲು ಹೋದಾಗ ಪರವಾಗಿಲ್ಲ ಬಿಡಿ ನಾನೇ ಗ್ಯಾಸ್ ಒಳಗೆ ಇಟ್ಟೇನೆ ಅಂತ ಹೇಳಿ ಒಳಗಡೆ ತಂದು ಇಟ್ಟ. ಯಾರು ನೀವು? ಇಲ್ಲಿ ಯಾಕೆ ಬಂದದ್ದು ಅಂತ ಕೇಳಿದೆ. ನಾನು ಇಲ್ಲೇ ಮೇಲ್ಗಡೆ ಹೊಸದಾಗಿ ಬಾಡಿಗೆ ಬಂದಿದ್ದೇನೆ. ಊರಿಗೆ ಹೋಗಿದ್ದರಿಂದ ನೀವು ನನ್ನ ನೋಡಿಲ್ಲ ಅಂತ ಹೇಳಿದ. ಹೌದಾ ನಾನು ಊರಲ್ಲಿ ಇರಲಿಲ್ಲ ಹಾಗಾಗಿ ಗೊತ್ತಾಗಿಲ್ಲ ಎಂದೆ. ಆಗ ಅವನು ಆಂಟಿ ಇವಾಗ ಗೊತ್ತಾಯ್ತಲ್ಲ ನಾನು ಯಾರು ಅಂತ ನಗುತ್ತಾ ಹೇಳಿದ. ಹೊರಡುವಾಗ ನಿಮಗೆ ಏನೇ ಸಹಾಯ ಬೇಕಾದರೂ ಕೇಳಿ ನಾನು ವಾರಕ್ಕೊಮ್ಮೆ ಆಫೀಸಿಗೆ ಹೋಗ್ತೀನಿ ಅಷ್ಟೇ ಉಳಿದ ಸಮಯ ಇಲ್ಲೇ ಇರ್ತೀನಿ ಅಂತ ಹೇಳಿದ. ನಾನು ಸರಿ ಅಂದೆ. ಹೋಗುವಾಗ ನನ್ನ ಮಗುವಿನ ಹೆಸರು ಕೇಳಿ ಅದಕ್ಕೆ ಚಾಕಲೇಟ್ ಕೊಟ್ಟು ಹೋದ. ಹೀಗೆ ಆ ಹುಡುಗ ಅವನ ಹೆಸರು ದೀಪಕ್ ಅಂತ ಇಟ್ಕೋಣ ಮನೆಗೆ ಆಗಾಗ ಬಂದು ಹೋಗಿ ನನಗೆ ತುಂಬಾ ಪರಿಚಯವಾಗಿ ಬಿಟ್ಟ. ಮಗುವನ್ನು ಸುತ್ತಾಡಲು ಕರೆದೊಯ್ಯುವುದು ಏನಾದರೂ ತಿನ್ನಲು ಕೊಡಿಸುವುದು ಮಾಡುತ್ತಿದ್ದ. ಹೀಗೆ ಒಂದು ದಿನ ನಾನು ಅವನಿಗೆ ಚಹಾ ಕೊಡಲು ಹೋದಾಗ ಅವನು ನನ್ನ ಸೌಂದರ್ಯವನ್ನು ದಿಟ್ಟಿಸಿ ನೋಡಿದ. ನಾನು ಅದನ್ನು ಗಮನಿಸಿದೆ. ಅದಾಗಲೇ ನೆಮ್ಮದಿಯನ್ನು ಹುಡುಕುತ್ತಿದ್ದ ನನಗೆ ತಟ್ಟನೆ ಒಂದು ಉಪಾಯ ಹೊಳೆಯಿತು. ತುಂಬಾ ನೊಂದಿದ್ದ ನನಗೆ ಬೇರೆ ರೀತಿಯ ಭಾವನೆಗಳು ಮೂಡಿದವು. ಕೆಲವೊಮ್ಮೆ ಪಕ್ಕದಲ್ಲೇ ಕುಳಿತು ಮಾತನಾಡುವುದು ಹೀಗೆಲ್ಲ ಮಾಡುತ್ತಿದ್ದೆ. ಅವನಿಗೂ ಕೂಡ ನನ್ನ ಮೇಲೆ ಪ್ರೀತಿ ಮೂಡಿತ್ತು ಎನಿಸುತ್ತೆ. ಯಾಕಂದರೆ ಆ ವಯಸ್ಸಿನ ಹುಡುಗರಿಗೆ ಹುಡುಗಿಯರಿಗಿಂತ ನಮ್ಮಂತವರೇ ಜಾಸ್ತಿ ಇಷ್ಟ ಆಗೋದು ಅಂತ ನನಗೆ ತಿಳಿದಿತ್ತು. ಹೀಗೆ ನಾವಿಬ್ಬರೂ ನಮ್ಮ ಗೆಳೆತನವನ್ನು ಮುಂದುವರಿಸಿಕೊಂಡು ಬಂದಿದ್ದೆವು. ಹೀಗೆ ಒಂದು ದಿನ ನನ್ನ ಮಗು ಶಾಲೆಗೆ ಹೋಗಿತ್ತು. ನಾನು ಅವನಿಗೆ ಮನೆ ಊಟಕ್ಕೆ ಬರುವಂತೆ ಹೇಳಿದ್ದೆ. ಅವನು ಹೊರಗಡೆ ಕುಳಿತುಕೊಂಡಿದ್ದ, ನಾನು ಒಳಗೆ ಅಡುಗೆ ಮಾಡುತ್ತಿದ್ದೆ. ಆವಾಗ ನಾನು ಮೇಲೆ ಇಟ್ಟಿದ್ದ ಖಾರದ ಡಬ್ಬಿಯನ್ನು ತೆಗೆದುಕೊಳ್ಳಲು ಹೋಗಿ ಸ್ಟೂಲ್ ಮೇಲಿಂದ ಬಿದ್ದುಬಿಟ್ಟೆ. ಆ ಪ್ಲಾಸ್ಟಿಕ್ ಡಬ್ಬಿ ಕೂಡ ನನ್ನ ಮೇಲೆ ಬಿತ್ತು. ಕೂಡಲೇ ಅವನು ಒಳಬಂದು ನನ್ನನ್ನು ಎತ್ತಿ ಅಯ್ಯೋ ಆಂಟಿ ಏನಾಯಿತು ಅಂತ ಕೇಳಿ ನನ್ನನ್ನು ಮಲಗಿಸಿದ. ನಾನು ಕಾಲು ಉಳುಕಿದೆ ಅಂತ ಹೇಳಿದೆ. ಅವನು ಎಲ್ಲಿ ಇಲ್ಲಿ ನೋವಾಗ್ತಾ ಇದೆಯಾ ಅಂತ ಹುಡುಕುತ್ತಾ ಇದ್ದರೆ ಅದೇನೋ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗ್ತಾ ಇತ್ತು. ನಾನು ಸೊಂಟ ನೋಯುತ್ತಿದೆ ಸ್ವಲ್ಪ ಮುಲಾಮು ಹಚ್ಚುವ ಅಂತ ಹೇಳಿದೆ. ಅವನು ಸರಿ ಅಂತ ಹಚ್ಚುವಾಗ ನನಗೆ ಏನೇನೋ ಎನಿಸಿ ಅವನನ್ನು ಮೇಲೆ ಎಳೆದುಕೊಂಡೆ. ಕೊನೆಯಲ್ಲಿ ಅವನು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ. ನಾನು ಸ್ವಲ್ಪ ಹೊತ್ತು ಸುಮ್ಮನಿರು ಅಂತ ಹೇಳಿ ಅವನಿಗೆ ಆ ಕೆಲಸವನ್ನು ಮಾಡೋದು ಹೇಗೆ ಅಂತ ಹೇಳಿಕೊಟ್ಟೆ. ಅವನಿಗೆ ಅಷ್ಟು ಅನುಭವ ಇಲ್ಲವಾದರೂ ಸಹಿತ ಅವನು ಚೆನ್ನಾಗಿ ಕೆಲಸವನ್ನು ಮಾಡಿದ. ಇಬ್ಬರು ಏಕಾಂತದಲ್ಲಿ ಕೆಲಸ ಮಾಡಿದಾಗ ನಾನು ನನ್ನ ಗುರಿಯನ್ನು ತಲುಪಿದೆ. ಇದಾದ ಮೇಲೆ ನಾನು ಅವನಿಗೆ ಸಮಯ ಸಿಕ್ಕಾಗಲೆಲ್ಲ ಆ ಕೆಲಸವನ್ನು ಬೇರೆ ರೀತಿಯಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟೆ. ಅವನು ಕೂಡ ಅದನ್ನು ಕಲಿತುಕೊಂಡ. ಆದರೆ ಒಂದು ದಿನ ಅವನು ಇದ್ದಕ್ಕಿದ್ದಂತೆ ಮನೆ ಖಾಲಿ ಮಾಡಿದ.